स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಮತ್ತು ಎಲ್ಲ ಪ್ರೆಸ್ ಮೀಟ್ದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಮಸ್ಕಾರ ಹೇಳುತ್ತಾ, ಇವತ್ತು ಏನು ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಲು ಹಲವಾರು ವರ್ಷಗಳಿಂದ ಆಲಮಟ್ಟಿ ಜಲಾಶಯನ್ನ ಎತ್ತರಕ್ಕೆ ಏರಿಸಬೇಕು, ಸುಮಾರು 5 ಜಿಲ್ಲೆ ರೈತರಿಗೆ, ಲಕ್ಷಾಂತರ ರೈತರಿಗೆ ಇದು ಅನುಕೂಲ ಆಗ್ತತಿ ಅನ್ನುವಂತ ವಿಚಾರ ಹಲವಾರು ವರ್ಷಗಳಿಂದ ನಿರಂತರವಾಗಿ ಇದು ಬರೀ ವಿಚಾರ ಮಾತ್ರ ಆಗ್ತಾ ಇದೆ. ಯಾವುದೂ ಸರ್ಕಾರ ಕೂಡ ಅದಕ್ಕೆ ಗಂಭೀರತೆ ತಗೋತಾ ಇಲ್ಲ. ಅದಕ್ಕಾಗಿ ಇವತ್ತ ನಾವು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ವಾದ ಸಮಾವೇಶವನ್ನು ಮಾಡಿ ಏನು ಆಲಮಟ್ಟಿ ಎತ್ತರಿಗೆ ಏರಿಸತಕ್ಕಂತ ವಿಷಯಕ್ಕ ಗಂಭೀರವಾಗಿ ಇದೇ ನಮ್ಮ ರಾಹುಲ್ ಸರ್ ಹೇಳಿದಂಗೆ ಒಂದು ಲಕ್ಷಾಂತರ ಜನ ನಾವು ಸರ್ಕಾರ ಏನಾದ್ರು ತೀರ್ಮಾನ ತಗೋದು ಹೋದ್ರ ವಿಜಯಪುರ ಜಿಲ್ಲೆಯಿಂದ ಪಾದಯಾತ್ರೆ ಮುಖಾಂತರ ಲಕ್ಷಾಂತರ ಜನ ಹೋಗಿ ಅದನ್ನ ನಾವ ಪ್ರಾರಂಭ ಮಾಡ್ತಕ್ಕಂಥ ಸರ್ಕಾರ ಮೇಲೆ ಮಾಡ್ಬೇಕು ಅನ್ನುವಂತ ಒತ್ತಾಯಕ್ಕಾಗಿ ಇವತ್ತ ಬೇಜಾರವಾಗಿ ಆ ಸಮಾವೇಶ ಮಾಡ್ತಾ ಇದೀವಿ. ಕಬ್ಬು ಬೆಳೆಗಾರರ ಹಲವಾರು ಜ್ವಲಂತ ಸಮಸ್ಯೆಗಳು ಈಗ ಮೊನ್ನೆ ಗುರ್ಲಾಪುರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಹೋರಾಟದಲ್ಲಿ ಇವತ್ತು 300 ರೂಪಾಯಿ ಹಣ ಪಡ್ಕೊಂಡು ಅದು ಶಾಶ್ವತವಾದ ಬೆಲೆ ಅಲ್ಲ. ಒಂದು ಟನ್ ಕಬ್ಬಿಗೆ 5,500 ರೂಪಾಯಿ ನಮಗ್ ಕಡಿಮೆ ಅಂದ್ರೂ ಸಿಗ್ಬೇಕಾಗಿದೆ. ಯಾಕಂದ್ರೆ CSCP ವರದಿ ಪ್ರಕಾರ ಒಂದು ಟನ್ ಕಬ್ಬು ಬೆಳೆಯಕ್ಕೆ 4,500 ರೂಪಾಯಿ ಖರ್ಚು ಬರ್ತದೆ. ಅದಕ್ಕಾಗಿ 5,500 ರೂಪಾಯಿ ಬೆಲೆ ಸೇರ್ಬೇಕು. ಮತ್ತೆ ಎಲ್ಲಾ ಕಾರ್ಖಾನೆಗಳ ವೆಬ್ರಿಜನ್ ಕುಣಿಸ್ಬೇಕಾಗಿತ್ತು ಗೌರ್ಮೆಂಟ್ ಅಂದ್ರೆ APMC ಸುಮಾರು 90 ಕೋಟಿ ರೂಪಾಯಿ ಸರ್ಕಾರ ಅದಕ್ಕೆ ಹಣ ತೆಗೆದಿತ್ತು. ಇಲ್ಲಿವರೆಗೂ ಕೂಡ ಎಲ್ಲಿ ಅದನ್ನ ಖರ್ಚು ಮಾಡಿ ವೆಬ್ರಿಜನ್ ಕುಣಿಸೇ ಇರ್ತಕ್ಕಂಥದ್ದು ಕೂಡ ತೊಂದರೆ ಐತಿ. ಅದನ್ನ ಹೋರಾಟ ಮುಖಾಂತರ ಆಗುವತ್ತಕ್ ನಾವು ಈ ಸಲ ಆದ್ರೂ ಪ್ರಾರಂಭ ಅಂತ ಒಳಗಾಗಿ ಅದನ್ನ ಕುಣಿಸ್ಲೇಬೇಕಂತ ಒತ್ತಾಯ ಮಾಡ್ಬೇಕಾಗೈತಿ. ಈ ಭಾಗದಾಗ ಉಳ್ಳಾಗಡ್ಡಿ ಬೆಳಿತಕ್ಕಂಥ ಬೆಳೆಗಾರ ಕೂಡ ಸಾಕಷ್ಟು ಬೀದಿಗೆ ಬರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತ ಅತಿ ಕಡಿಮೆ ಅಂದ್ರೆ 25 ರೂಪಾಯಿ ಕಿಲೋ ಆದ್ರೂ ಉಳ್ಳಾಗಡ್ಡಿ ಮಾರಬೇಕು. ಇವತ್ತ 5, 10 ರೂಪಾಯಿ, 6 ರೂಪಾಯಿ ಉಳ್ಳಾಗಡ್ಡಿ ಮಾಡಿಪ್ಪ ಅಂದ್ರೆ ಒಂದ್ ಎಕರೆ ಬೆಳ್ಯಾಕ 1 ಲಕ್ಷ ರೂಪಾಯಿ ಖರ್ಚು ಬರೋದು ಉಳ್ಳಾಗಡ್ಡಿ ಬೆಳೆ. ಅದು ಒಂದ ಅಂತಲ್ಲ, ಎಲ್ಲಾ ಬೆಳೆಗಳಿಗೂ ಕೂಡ ಯೋಗ್ಯವಾದ ಬೆಲೆ ಬರ್ಬೇಕಾಗೈತಿ. ಸ್ವಾಮಿನಾಥನ್ ವರದಿಯನ್ನ ಜಾರಿಗೆ ತರುತ್ತು ಅಂತೇಳಿ ಸರ್ಕಾರಗಳು ಬರೀ ಭರವಸೆ ಮಾತ್ರ ಕೊಟ್ಟಾರ. ಸ್ವಾಮಿನಾಥನ್ ವರದಿ ಜಾರಿಗೆ ಬಂತಪ್ಪ ಅಂತಂದ್ರ ನಮ್ ಕಬ್ಬಿಗೆ 9,000 ಆಕತಿ, ಭತ್ತ, ರಾಗಿ, ತೊಗರಿ, ಕಡ್ಲಿ, ಏನ್ ದವಸ ಧಾನ್ಯ ಬೆಳೆದು ಎಲ್ಲದಕ್ಕೂ 4 ಪಟ್ಟು ರೇಟ್ ಆಗಕ್ ಸಾಧ್ಯತೆ. ಕೇಂದ್ರ ಸರ್ಕಾರ ಕೂಡ ಮೋಸ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಕೂಡ ಮೋಸ ಮಾಡ್ತಾ ಇದೆ. ಹೀಗೆ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಉದಾಹರಣೆಗೆ ನೋಡ್ರಿ, ನಿಮ್ಮಲ್ಲೇ ಇವತ್ತಿಗೆ ಯಾವ್ದು ನೀರಾವರಿ ನಾಗರ ಬೆಟ್ಟ ಏತ ನೀರಾವರಿ ಯೋಜನೆ ಸುಮಾರು 7-8 ವರ್ಷದಿಂದ 90% ಕೆಲಸ ಆಗಿ ಆ ನೀರಾವರಿ ಯೋಜನೆ ಕಂಪ್ಲೀಟ್ ಆಗಿಲ್ಲ. ದುರ್ದೈವ. ಏನ್ ಮಾಡತತಿ ಈ ಭಾಗದ ಶಾಸಕರು, ಏನ್ ಮಾಡ್ತಾರ, ಸರ್ಕಾರ ಏನ್ ಮಾಡತತಿ? ಯಾಕಂದ್ರೆ 7-8 ವರ್ಷದ ಯೋಜನೆ ಎಲ್ಲಾ ರೆಡಿ ಆಗಿ ವರ್ಕ್ ಮುಗಿದು ಸುಮಾರು 14-15 ಹಳ್ಳಿ ರೈತರ ಇವತ್ತು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು. ಸುಮಾರು 7-8 ಸಾವಿರ ಎಕರೆ ಜಮೀನ ನೀರಾವರಿ ಆಗುದು 10 ವರ್ಷದಿಂದ ಇವತ್ತ ರೈತ ಎಷ್ಟು ನೂರಾರು ಕೋಟಿ ರೂಪಾಯಿ ಇವತ್ತು ಲಾಸ್ ಆದ. ಉತ್ಪಾದನೆ ಬೆಳೆತಿದ್ದ, ನಾನು ಕೂಡ ಪ್ರಬಲ ಆಗ್ತಿದ್ದ. ಆ ಭಾಗದಾಗ ನೀರಾವರಿ ಇಲ್ದಾರ ರೈತ ಸಾಕಷ್ಟು ಆತ್ಮಹತ್ಯೆ ಮಾಡ್ಕೊಂಡು ಗೋವಾ, ಮುಂಬೈ 10,000 ತಗೊಂಡು ದುಡಿಯಾಕೊಂಡ. ಅದಕ್ಕಾಗಿ ಇವನ್ನೆಲ್ಲ ಕೂಡ ಇವತ್ತ ನಮ್ಮ ಏನು ಶಾಂತಗೌಡರು ಇವತ್ತ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತ ಅವರು ಕೂಡ ನಮ್ಮ ಸಂಘಟನೆ ಒಳಗೆ ಬರಮಾಡಿಕೊಂಡಿವಿ. ಅವರ ನೇತೃತ್ವದಾಗ ಮತ್ತು ರಾಹುಲ್ ಸಂಗಮೇಶ್ ಅವರ, ನಮ್ಮ ಶಶಿಕಾಂತ್ ಗುರೂಜಿ ಅವರು, ಮತ್ತೆ ಅದೇ ರೀತಿಯಾಗಿ ನಮ್ಮ ಮಗಳು ಕೂಡ ಅಜ್ಜ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು, ಹಲವಾರು ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಾವು ನಾಳೆ 8ನೇ ತಾರೀಕ ಮೇ 8ನೇ ತಾರೀಕು ಬೃಹತ್ವಾದ ಜಾಗೃತ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳು ಬಂದವು. ಇನ್ನು ಮುಂದೆ ನಾವು ಪ್ರತಿಯೊಂದು ಹಳ್ಳಿ ಒಳಗೆ ರೈತ ಸಂಘ ನಾವೆಲ್ಲ ಒಗ್ಗಟ್ಟಾಗಿ ರೈತ ಸಂಘಟನೆಗಳು ಆಗ್ಲಿಲ್ಪ ಅಂದ್ರ ರೈತರ ಬದುಕ 100% ಬೀದಿಗೆ ಬರುತ್ತೆ. ಯಾಕಂತ ಬೇರೆ ದೇಶದಾಗ ಒಪ್ಪಂದ ಮಾಡ್ಕೊಂಡ ಹಾಲು ಕೂಡ ಬೇರೆ ದೇಶದ ಅಮೆರಿಕಾದ ತರಿಸ್ಬೇಕಂತ ಕೂಡ ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥ. ಹೀಗೆ ರೈತರ ಹಲವಾರು ವಿಷಯದಾಗ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 79 ವರ್ಷದಿಂದ ನಿರಂತರ ಮೋಸ ಮಾಡತೈತಿ. ಆ ಕಾರಣಕ್ಕಾಗಿ ಇಡೀ ರಾಜ್ಯವ್ಯಾಪಿ ಇವತ್ತು ಸಂಘಟನೆಯನ್ನು ನಾವೆಲ್ಲ ಗಟ್ಟಿಗೊಳಿಸ್ಲಿಕ್ಕೆ ಇಲ್ಲ ರಾಜ್ಯ ಮಟ್ಟದ ಸಮಾವೇಶ, ಜಿಲ್ಲಾ ಮಟ್ಟದ ಸಮಾವೇಶಗಳು, ತಾಲೂಕು ಮಟ್ಟದ ಸಮಾವೇಶ ಕೂಡ ನಾಳೆ ಇಲ್ಲಿ ಮೇ 8ನೇ ತಾರೀಕು ದಯವಿಟ್ಟು ತಾವೆಲ್ಲ ಪಕ್ಷಾತೀತವಾಗಿ ಸುಮಾರು
ಒಂದ 25,000 ಜನ ಆದ್ರೂ ನಾವು ರೈತರು ಸೇರ್ಬೇಕಂತ ಹೇಳಿ ಈಗಾಗಲೇ ನಿರ್ಣಯನ ಮಾಡಿದ್ವಿ. ಎಲ್ಲಾ ತಾಲೂಕಿದ್ರೆ 2,000 3,000 ಭಾಗಿ ಜನ ಬರತ್ತರು, ರಾಜ್ಯದಲ್ಲೂ ಕೂಡ ರೈತರು ಬರತ್ತರು. ಯಾಕಂದ್ರ ವಿಜಯಪುರ ಜಿಲ್ಲೆ ಒಳಗೆ 20 ಲಕ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟ ರೈತರು ಬರ 25 ಲಕ್ಷ ಜನಸಂಖ್ಯೆ ಐತಿ. 25 ಲಕ್ಷಕ್ಕಿಂತ ಹೆಚ್ಚು ರೈತರದಾರು. 1 ಲಕ್ಷ ಮಂದಿ ಆದ್ರೂ ಕೂಡ್ಲೇಬೇಕು. ಇದು ರೈತರ ಸಮಾವೇಶ. ಇದು ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ. ಇವತ್ತು ಗುರುಲಾಪುರದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲಾ ತಮ್ಮ ಮೀಡಿಯಾ ದೇವರುಗಳ ಆಶೀರ್ವಾದದಿಂದ ಇವತ್ತು ರೈತ ಹೋರಾಟಗಾರರಿಂದ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ 300 ರೂಪಾಯಿ, ಸುಮಾರು 2,000 ಕೋಟಿ ರೂಪಾಯಿ ರೈತರಿಗೆ ಲಾಭ. ನಾವು ಒಕ್ಕಟ್ಟಾಗೋದಿದ್ರೆ ನಮಗ್ ನಾವು ಲಾಭ ಮಾಡ್ಕೊಳ್ಳಕ್ಕಾಗಿ ನಾವೆಲ್ಲ ಒಕ್ಕಟ್ಟಾಗಬೇಕಾಗೈತಿ. ದಯವಿಟ್ಟು ಎಲ್ಲರೂ ಏನು ನಡೀತಕ್ಕಂತ ಮೇ 8ನೇ ತಾರೀಕು ಸಮಾವೇಶಕ್ಕೆ ತಾವೆಲ್ಲ ಕೂಡ ಪಕ್ಷಾತೀತವಾಗಿ ನನ್ನ ರೈತ ಬಂಧುಗಳು, ರೈತ ದೇವರುಗಳು ತಾವೆಲ್ಲ ಭಾಗವಹಿಸಬೇಕಂತೇಳಿ ಈ ವೇದಿಕೆ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ರಾಜ್ಯ ಮಟ್ಟದ 4ನೇ ಬೃಹತ್ ರೈತ ಜಾಗೃತಿ ಸಮಾವೇಶ ನಡೀತಾ ಇದೆ. ಆ ಸಮಾವೇಶದ ಒಂದು ಪೂರ್ವಭಾವಿ ಸಭೆ ಮಾಡುವುದರ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸುನಪ್ಪಣ್ಣ ಪೂಜಾರಿ ಅವರು ಬಂದಿದ್ದಾರೆ. ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೇನು ಇವತ್ತು ಮೇ 8ನೇ ತಾರೀಕಿಗೆ ಈ ಜಾಗೃತ ಸಮಾವೇಶ, ರೈತ ಜಾಗೃತ ಸಮಾವೇಶವನ್ನು ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ನಾನು ಹೇಳಿದಿಷ್ಟೇ, ನಾನು ಕೂಡ ಒಂದು ರೈತ ಕುಟುಂಬದಿಂದ ಬಂದವನು. ನಾನು ಕೂಡ ಹೊಲದಲ್ಲಿ ನೀರನ್ನು ಕಟ್ಟಿದ್ದೀನಿ, ಎಮ್ಮೆಯನ್ನು ಕಾಯ್ದಿದ್ದೀವಿ, ಮತ್ತೆ ಸದ್ದು ಕೂಡ ನಾನು ಒಕ್ಕಲತನವನ್ನು ಮಾಡ್ತೀನಿ. ನನ್ನ ಬಿಸಿನೆಸ್ ಜೊತೆ ನಾವು ಕೂಡ ಒಕ್ಕಲತನವನ್ನು ಮಾಡ್ತಾ ಇದ್ದೀವಿ. ನನಗೆ ನಮ್ಮ ಶಶಿಕಾಂತ್ ಗುರೂಜಿ ಅವರು ಮತ್ತು ನಮ್ಮ ಚಿನ್ನಪ್ಪಣ್ಣವರು ಹೋದ ಬಾರಿ ಅವರು ಗುರುಲಾಪುರದಲ್ಲಿ ರೈತರ ಬೆಳೆಯುವಂತ ಕಬ್ಬಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ಏನು ಹೋರಾಟವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಮಗೆ ಫೋನ್ ಮಾಡಿ, ಇಲ್ಲ ನೀವು ಈ ಉದ್ಯಮದಲ್ಲಿ ಈ ರೈತ ಹೋರಾಟದ ಜವಾಬ್ದಾರಿ ನೀವು ತಗೋಬೇಕು, ನೀವೆಲ್ಲ ಯುವಕರಿದ್ದೀರಿ, ವಿದ್ಯಾವಂತರಿದ್ದೀರಿ, ನೀವೆಲ್ಲ ಆ ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ನಮ್ಗ ಹೇಳಿದಾಗ ನಾವು ಅವತ್ತು ನಮ್ಮ ಮುದ್ದೇಬಿಹಾಳ ತಾಲೂಕಿನ ಏನು ಒಂದು ಕಬ್ಬಿಗೆ ಹೋರಾಟದ ಜವಾಬ್ದಾರಿ ಮತ್ತು ನೇತೃತ್ವವನ್ನ ನಾವೆಲ್ಲ ರೈತರು ಎಲ್ಲರೂ ಸೇರಿ ನಾವು ತಗೊಂಡು, ನಾನು ಮಾತು ಹೇಳಕ್ ಬಯಸ್ತೇನೆ. ಇವತ್ತು ಯಾವ ಪಕ್ಷ ಆಗಲಿ, ಯಾವ ರಾಜಕಾರಣಿಗಳಾಗಲಿ, ಯಾರು ಕೂಡ ರೈತರಿಗೆ ತಾವಾಗಿನೇ ಯಾರು ಕೂಡ ಬೆಲೆಯನ್ನು ಹೆಚ್ಚಿಗೆ ಮಾಡಲ್ಲ. ಮಾಡಿದಂತ ಉದಾಹರಣೆಗಳು ಈ ದೇಶದೊಳಗೆ ಇದೇ ಇಲ್ಲ. ಯಾವಾಗ ರೈತ ಜಾಗೃತಗೊಂಡು ಎಲ್ಲಾ ರೈತರು ಒಗ್ಗೂಡಿ ತಮಗೆ ಸಿಗಬೇಕಾದಂತ ಸಾಮಾಜಿಕ ನ್ಯಾಯಕ್ಕೆ ಯಾವಾಗ ಹೋರಾಟ ಮಾಡಿ ಬೀದಿ ಬರ್ತಾರೆ, ಅವಾಗ ರಾಜಕಾರಣಿಗಳು ಎಚ್ಚೆತ್ತುಕೊಳ್ತಾರೆ, ಆಡಳಿತ ಮಾಡುವಂತ ಎಲ್ಲ ಪಕ್ಷಗಳು ಎಚ್ಚೆತ್ತುಕೊಳ್ತವೆ. ಉದಾಹರಣೆ ಏನಪ್ಪಾ ಅಂತಂದ್ರೆ, ಅದು ಗುರುಲಾಪುರದಲ್ಲಿ ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಅವರು ನಮ್ಮ ಗುರುಜಿಯವರ ನೇತೃತ್ವದಲ್ಲಿ ಮಾಡಿದಂತ ಹೋರಾಟನೇ ಇದಕ್ಕೆ ಸಾಕ್ಷಿ ಅಂತ ನಾನು ಹೇಳಕ್ ಬಯಸ್ತೀನಿ. ಇನ್ನೊಂದು ಸಾಕ್ಷಿ, ಇವತ್ತು ನಾವ್ಯಾಕೆ ರೈತರು ಬಂದಾಗಬೇಕಾಗಿದೆ ಅಂತಂದ್ರೆ, ಈ ದೇಶದಲ್ಲಿ 100ಕ್ಕೆ 90% ನಾವೆಲ್ಲ ರೈತರಿಗೆ, 5% ಜನ ನೌಕರಿ ಮಾಡಲ್ಲ. ಸರ್ಕಾರಿ ನೌಕರಿಗಳು 5% ಜನ ಇಲ್ಲ. ಇನ್ನೊಂದು 5% ಜನ ಅಲ್ಲಿ ಇಲ್ಲಿ ಒಂದೇ ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. 100ಕ್ಕೆ 90% ಜನ ನಾವೆಲ್ಲ ಏನ್ ಅವಲಂಬಿಸಿದಪ್ಪ, ಕೃಷಿಯನ್ನೇ ಅವಲಂಬಿಸಿದ್ವಿ. ಯಾಕಂದ್ರೆ ನಮ್ಮ ಹೊಲಕ್ಕ ನೀರು ಬಂದ್ರೆ, ನಮ್ಮ ಹೊಲಕ್ಕೆ ಕರೆಂಟ್ ಇದ್ರೆ ನಮ್ಮ ಬದುಕು. ಒಂದ್ ವೇಳೆ ಮಳೆ ಆಗದೆ ಹೋದ್ರೆ, ನೀರು ಬರದೆ ಹೋದ್ರೆ ನಮ್ಮ ಬದುಕು ಅವಾಗ ಹಸನಾಗುವುದೇ ಇಲ್ಲ. ನಮ್ಮ ಬದುಕೆಲ್ಲ ಹಾಳಾಗಿ ಸಾಲ ಮಾಡಿ ಸೂಲ ಮಾಡಿ ಲಾಸ್ಟಿಗೆ ಏನಾಗ್ತಪ್ಪ, ಸಾಲ ತೀರ್ಸಕ್ಕಾದ್ರೆ ಅನೇಕ ಜನ ಏನ್ ಮಾಡ್ತಾರಪ್ಪ, ಆತ್ಮಹತ್ಯೆ ಮಾಡ್ಬೋದು. ಬಹಳ ಜನ ಹೇಳ್ತಿದ್ರು, ರಾಜಕಾರಣಿಗಳು ಕೆಲವು ಜನ ಹೇಳ್ತಾರೆ, ಇಲ್ಲ ರೈತರು ಏನಪ್ಪಾ ಅಂತಾರೆ, ಆ ಸಾಲ ಮನ್ನಾ ಆಗ್ತದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೋತಾರ. ಬಹಳಷ್ಟು ಜನ ರಾಜಕಾರಣಿಗಳು ನಾವು ಮಾಡೋದು ಮಾತಾಡೋದನ್ನು ಮಾಧ್ಯಮದ ನಾವು ತಿಳ್ಕೊಂಡಿದ್ವಿ. ನಾನ್ ಹೇಳ್ತಾ ಇದ್ದೇನೆ, ಈಗ ಯಾವ ರಾಜಕಾರಣಿಗಳು ಯಾವ ಪಕ್ಷದ ಮುಖಂಡರು ಮಾಡ್ತಾ ಇದ್ರಲ್ಲ, ನಿಮಗೆ 5 ಲಕ್ಷ ಎಲ್ಲ ನಾವು 10 ಲಕ್ಷ ಕೊಡ್ತೀವಪ್ಪ, ನೀವು ಆತ್ಮಹತ್ಯೆ ಮಾಡ್ಬಿಡ್ತೀವಿ. ಯಾರು ಮಾಡ್ಕೋತಾರಲ್ರಿ? ಇಲ್ಲ.
ಇಂಥ ಒಂದು ಹೇಳಿಕೆ ಇವತ್ತು ದೇಶದಲ್ಲಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂತಂದ್ರೆ ರೈತನ ಸಂಘಟನೆ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಈ ರೀತಿ ಮಾತಾಡ್ತಾ ಇರೋದನ್ನ ರೈತರ ಸಂಘಟನೆ ಇತ್ತು ಅಂತಂದ್ರೆ ಈ ದೇಶದ ರಾಜಕೀಯ ಭವಿಷ್ಯವನ್ನು ಯಾರು ನಿರ್ಧಾರ ಮಾಡ್ತಾರೆ, ರೈತರ ನಿರ್ಧಾರ ಮಾಡೋದು. ಆದ್ರೆ ಆ ರೀತಿ ಇವತ್ತು ರೈತರು ಸಂಘಟಿತರಾಗಬೇಕಾಗಿದೆ. ಅದಕ್ಕೆ ಇವತ್ತು ನಾವು ಈ ಒಂದು ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ನಾನು ಕೂಡ ಅನೇಕ ವರ್ಷಗಳವರೆಗೆ ರಾಜಕಾರಣ ಮಾಡಿದ್ದೀನಿ. ಎಲ್ಲಾ ಪಕ್ಷದ ಪರವಾಗಿ ಓಡೋದಿ ಕೇಳಿದ್ವಿ, ಎಲ್ಲಾ ನಾವು ಮಾಡಿದ್ವಿ. ನಾ ಎಲ್ಲಾ ನಾವೆಲ್ಲ ನೋಡಿದ್ವಿ. ಇವತ್ತು ಏನ್ ಪರಿಸ್ಥಿತಿ ಇದೆ, ಏನ್ ಸಮಸ್ಯೆ ಇದೆ ಅಂತ ನಾವು ನೋಡಿದ್ವಿ. ಇವತ್ತು ನಾನು ಹೇಳಕ್ ಬಯಸ್ತೇನೆ, ಈಗ ಒಂದು ಕಪ್ಪಿನ ಒಂದು ಉದಾಹರಣೆ ನಾನು ಹೇಳ್ತೇನೆ. ಇವತ್ತು ಏನಿದೆಪ್ಪ ಅಂತಂದ್ರೆ ಒಟ್ಟು ಕರ್ನಾಟಕ ಏನಪ್ಪಾ ಅಂದ್ರೆ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಇದೀವಿ. ಅಂದ್ರೆ ಫಸ್ಟ್ ಉತ್ತರ ಪ್ರದೇಶ, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಅತಿ ಹೆಚ್ಚು ಕಬ್ಬು ಬೆಳೆದಿದೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ನಮಗೆ ಏನಾದ್ರು 10 ರೂಪಾಯಿ ಏನಾದ್ರು ಬರ್ತದಪ್ಪ ಅಂತಂದ್ರೆ ಅದು ಕಬ್ಬಿನಿಂದ ಬರ್ತದೆ. ಬಿಟ್ರೆ ಉಳಿದೆಲ್ಲ ಏನಾಗ್ತಿದೆಪ್ಪ ಅಂದ್ರೆ ಈ ಎಲ್ಲಾ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಏನಂತ ರೈತರಿಗೆ ಕೊನೆಗೆ ಅವ್ನು ಏನೂ ಉಳಿಯಂಗಿಲ್ಲ, ಮತ್ತ 10,000 ರೂಪಾಯಿ ಸಾಲ ಮಾಡ್ಕೊಂಡು ಹೋಗ್ಬೇಕು, ಆ ಪರಿಸ್ಥಿತಿ. ಹೀಗಾಗಿ ಇವತ್ತು ರೈತ ಕಬ್ಬಿನ ಸ್ವಲ್ಪ ಆಸೆ ಇಟ್ಕೊಂಡಿರ್ತಾನೆ, ಒಂದೇನೋ ನಂಬಿಕೆ ಇಟ್ಕೊಂಡಿರ್ತಾನೆ, ಏನಾದ್ರು ಒಂದ್ ಸ್ವಲ್ಪ ಕಬ್ಬಿನ ಮುಖಾಂತರ ಬರ್ಬೋದು ಅಂತೇಳಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಇವತ್ತು ನಾ ಹೇಳಿದಿಷ್ಟೇ, ಇವತ್ತು ಕರ್ನಾಟಕ ದೇಶದಲ್ಲಿ 3ನೇ ಸ್ಥಾನ ಕಬ್ಬಿನಲ್ಲಿ ಬೆಳೀತಾ ಇದೆ. ನೀವು ಎಷ್ಟು ಬೆಳಿತೀವಿ ಅಂತಂದ್ರೆ 5 ರಿಂದ 6 ಕೋಟಿ ಟನ್ ಕಬ್ಬು ನಾವು ಬೆಳಿತೀವಿ. 5 ರಿಂದ 6 ಕೋಟಿ ಟನ್ ಕಬ್ಬು ಬೆಳಿತೀವಿ. ಒಟ್ಟು ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟು 81 ಶುಗರ್ ಫ್ಯಾಕ್ಟರಿಗಳು ಅದರ ಒಂದಿಷ್ಟು ಬಂದ್ ಆಗಿದೆ. ಅದರಲ್ಲಿ 71 ಶುಗರ್ ಫ್ಯಾಕ್ಟರಿ ಇವತ್ತು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ 71 ಶುಗರ್ ಫ್ಯಾಕ್ಟರಿಗಳು ಇವತ್ತು ಈ ನಮ್ಮ ರೈತರು ಬೆಳೆದಂತ ಕಬ್ಬನ್ನ ಇವತ್ತು ಬಳಸ್ತಾ ಇದೆ. ನಾನು ಮಾತು ಹೇಳ್ತೇನೆ, ನಮ್ಮ ಮನೆ ನಮ್ಮ ಸರ್ಕಾರ ಕೊಟ್ಟಲ್ಲ 50 ರೂಪಾಯಿ ಒಂದು ಟನ್ನಿಗೆ ಕೊಟ್ಟಿದೆ. 50 ರೂಪಾಯಿ ಹಾಕಿ ಕೊಟ್ಟಿದ್ದಾರೆ. 50 ರೂಪಾಯಿ ಕೊಟ್ಟಿದ್ದಾರೆ. 50 ಇಟ್ಟು ನೀವು ಸರ್ಕಾರ ಕೊಟ್ಟದ್ದು 50 ರೂಪಾಯಿ ಹಾಕಿದ್ದಾರೆ ಅಷ್ಟೇ. ಅದಕ್ಕೆ ನೀವು ಲೆಕ್ಕ ಮಾಡಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ರೆ ಒಂದು 250 ಕೋಟಿ 300 ಕೋಟಿ ಆಗ್ಬೋದು. ನಾ ಹೇಳ್ತೇನೆ, ನೀವು ರೈತ ಬೆಳೆದಂತ ಕಬ್ಬಿನಿಂದ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತಾ ಇದೆ ಅದನ್ನು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ನಾವು ಎಷ್ಟು ಬರ್ತಾ ಇದೆ ಅಂತ ಹೇಳ್ತೀನಿ ನಾನು. ಇವತ್ತು ಸರ್ಕಾರಕ್ಕ ಇವತ್ತು ಶುಗರ್ ಏನು ಸೆಕ್ಟರ್ ಇಂದ ಮತ್ತು ಏನು ನಾವು ಸ್ಪಿರಿಟ್ ಸೆಕ್ಟರ್ ಅಂತ ಇದೆ, ಎರಡರಿಂದ ಸೇರಿ ಇವತ್ತು 50,000 ಕೋಟಿ ಹೆಚ್ಚು ಆದಾಯ ಇವತ್ತು ಕರ್ನಾಟಕ ಸರ್ಕಾರ ಬರುತ್ತೆ. ನೆನಪಿಟ್ಕೊಂಡು ನಾನೆಲ್ಲ ನಿಮ್ ದಾಖಲಾತಿಗಳನ್ನ ಕೊಟ್ಟಿದ್ದೀನಿ, ನೀವೇನ್ ಬೇಕಾದ್ರೆ ಸರ್ಚ್ ಮಾಡಿ, ಬೇಕಾದ್ರೆ ಯಾರು ನಮ್ಮ ಜೊತೆಗೆ ನೀವು ಏನಾರ ಬಗ್ಗೆ ಚರ್ಚೆ ಮಾಡಕ್ ಬರ್ತಿದ್ರು ಬರ್ರಿ, ನಮ್ಗೆ ಏನ್ ಹೆಚ್ಚಿಗೆ. ಯಾಕೆ 50,000 ಕೋಟಿ ರೂಪಾಯಿ ಪ್ರತಿ ವರ್ಷ ಸರ್ಕಾರ ಇವತ್ತು ಲಾಭ ಮಾಡ್ತದೆ. ಟ್ಯಾಕ್ಸ್ GST ನೋಡಿ, ಶುಗರ್ ಮೇಲೆ ಒಂದು 5% ಇದೆ. ಅದರ ಜೊತೆಗೆ ಇವತ್ತು ಏನಪ್ಪಾ ಇಥನಾಲ್ ಮೇಲೆ ಪ್ರೈವೇಟ್ ನೀವು ಯಾರು ಇದು ಯೂಸ್ ಮಾಡ್ತಿದ್ರೆ ಪ್ರೈವೇಟ್ ಕಂಪನಿಗಳು ಯೂಸ್ ಮಾಡ್ತಾ ಇದ್ದಾರೆ, ಫ್ಯಾಕ್ಟರಿ ಯೂಸ್ ಮಾಡಿದ್ರೆ 18% ಇದೆ, ಒಂದು 10% ರೆಡಿ ಆಗಿದೆ. ಅದು ಕಬ್ಬಿನ ಇದರಿಂದ ಇವತ್ತು ನೀವು ನೋಡ್ರಿ, ಹೋದ್ಸಲ ನಿಮ್ಗೆ ನಾನು ಕೊಟ್ಟಿದ್ದೇನೆ ಏನಪ್ಪ ಅಂದ್ರೆ ಈ ವರ್ಷ ಸರ್ಕಾರ ಟಾರ್ಗೆಟ್ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ 45,000 ಕೋಟಿ ರೂಪಾಯಿ ರೀಚ್ ಆಗ್ಬೇಕು ಅಂತ ಹೇಳಿ 2020-26 ರೀಚ್ ಆಗ್ಬೇಕು. ಈಗಾಗಲೇ 43,000 ಕೋಟಿ ರೂಪಾಯಿ ರೀಚ್ ಆಗಿದೆ. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಇಷ್ಟು ಆದಾಯ ನಿಮ್ಗೆ ಹೇಳ್ತೀನಿ, 100 ರೂಪಾಯಿ ಒಂದು ಮದ್ಯದ ಬೆಲೆ ಎಷ್ಟು ಮಾಡ್ತಾ ಇದ್ರೆ 300 ರಿಂದ 500 ರೂಪಾಯಿ ಮಾಡುತ್ತೆ. ಅದಕ್ಕೆ ನಾವು ಇಷ್ಟೆಲ್ಲ ರೈತರಿಂದ ಉಪಯೋಗ ಮಾಡ್ಕೊಂಡು ನೀವು ಮಾಡಿದ್ರೆ ರೈತರಿಗೆ 1,000 ರೂಪಾಯಿ ಕೊಡಕ್ಕೆ ಏನಾಗುತ್ತೆ ಅಂತ ನಾವು ವಿಚಾರ. ಯಾಕಂದ್ರೆ ಇವತ್ತು ರೈತ ಸಾಲ ಮಾಡ್ಕೊಂಡು ಕಬ್ಬಿಗೆ ಎಲ್ಲ ಖರ್ಚು ಮಾಡಿ ದುಡಿದು ಮಳೆ ಗಾಳಿ ದುಡಿದ್ರೆ ಇವತ್ತು ಇಡೀ ಜಗತ್ತಿಗೆ ಅನ್ನ ಹಾಕುವಂತ ರೈತ ಖುಷಿಯಾಗಿ ಇರ್ಬೇಕು ಅಂತ ಸರ್ಕಾರಕ್ಕೆ 1,000 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ ಹೇಳ್ರಿ? ಏನಾಗುತ್ತೆ? 1,000 ರೂಪಾಯಿ ಟನ್ನಿಗೆ ಕೊಟ್ರೆ ನಿಮ್ಗೆ 6 ಕೋಟಿ ಟನ್ 5 ಕೋಟಿ ಟನ್ 5 ಕೋಟಿ ಟನ್ ಇಟ್ಟು ಏನಪ್ಪಾ ಅಂತಂದ್ರೆ ಒಂದು ಟನ್ನಿಗೆ ನೀವು 1,000 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ? ಅದೇ ಒಂದು 5 ಕೋಟಿ 4,000 5,000 ಕೋಟಿ ರೂಪಾಯಿ ಆಗುತ್ತೆ. ನೀವು 50,000 ಕೋಟಿ ರೂಪಾಯಿ ಕಬ್ಬಿನಿಂದ ಆದಾಯ ಬರ್ತದೆ ರೈತರಿಗೆ. ನೀವು ಯಾಕೆ ಕೊಡಬೇಕಿಲ್ಲ? ನಾವು ಹೇಳ್ತಾ ಇದ್ದೇವೆ, ಇವತ್ತು ಎಲ್ಲ ಸರ್ಕಾರಗಳು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಒಂದೇ ಸರ್ಕಾರ ಅಂತಲ್ಲ, ಎಲ್ಲಾ ಸರ್ಕಾರಗಳು ಇವತ್ತು ರೈತರಿಗೆ ಮೋಸ ಮಾಡ್ತಾ ಇದೆ.
ಅದಕ್ಕೆ ಇವತ್ತು ರೈತರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಎಲ್ಲಿವರೆಗೆ ರೈತ ಎಚ್ಚೆತ್ತುಕೊಂಡು ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಕಟ್ಟುವ ಮುಖಾಂತರ ನಾವೆಲ್ಲ ರೈತರು ಜಾಗೃತರಾಗಿ ಒಂದಾಗುವವರೆಗೆ ಕೂಡ ಈ ಪರಿಸ್ಥಿತಿ ದೇಶದಲ್ಲಿ ಇದೆ ಇರ್ತದೆ. ಈಗಾಗಲೇ ನಮ್ಮ ರೈತರು ಏನಾಗ್ತಕ್ಕಪ್ಪ ಅಂದ್ರೆ ಮೊದಲು ನಾವು ಒಂದು 25,000 ರೂಪಾಯಿ ಕಟ್ಬಿಟ್ರೆ ನಮ್ಮ ಹೊರಗೆ ಅಕ್ರಮ ಸಕ್ರಮ ಅಂತ ಪಿಸಿ ಬರ್ತದೆ. ಈಗೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಈಗ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಪಾಪ ರೈತನ ಹೊಲಕ್ಕೆ ಇವತ್ತು ಕರೆಂಟ್ ಸೋಲಕ್ ಆಗೋದು ಇಂಥ ಪರಿಸ್ಥಿತಿ ಇದೆ. ಮೊದಲು 50 ರೂಪಾಯಿ ಕಟ್ಟಿದ್ರೆ ಏನ್ ಇದು ಮಾಡ್ತಿದ್ರು, ಆರಾಮ ಕೊಡ್ತಿದ್ರಿ. ಏನಾಗಿದೆಪ್ಪ ಅಂತಂದ್ರೆ 18,000 20,000 ಇವತ್ತು ಕಟ್ಟಿ ಆರಾಮ ತಗೋಬೇಕು. ನೀವು ಆರಾಮ ಇಲ್ಲ ಅಂತಂದ್ರೆ ನಿಮ್ಗೆಲ್ಲ ಲೈನ್ ಕಟ್ ಮಾಡ್ತಾನೆ ಅಂತ ನಮ್ಮ ಈಗಾಗಲೇ ಯಾರೋ ವಿದ್ಯುತ್ ಸಚಿವರು ಜಾರಕಿಹೊಳಿ ಹೇಳಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿದೆ ಅಂತ ನಾವ್ ಹೇಳ್ತೀವಿ. ಏನಪ್ಪಾ ಅಂದ್ರೆ ರೈತನೇ ದೇಶದ ಬೆನ್ನೆಲುಬು, ರೈತ ನಾಲ್ಕರೆ ಜಗವೆಲ್ಲ ನಂಬುವುದು ಅಂತ ಹೇಳ್ತಾರೆ. ಅದಕ್ಕ ಅದು ಕೇವಲ ವೇದಿಕೆಗೆ ಮಾತ್ರ ಸೀಮಿತ, ಎಲ್ಲ ಪಕ್ಷಗಳ ಪ್ರಣಾಳಿಕೆಗೆ ಮತ್ತು ವೇದಿಕೆಗೆ ಅಷ್ಟೇ ಸೀಮಿತ ಆಗ್ತಿಲ್ಲ, ಅದು ಕಾರ್ಯರೂಪಕ್ಕೆ ಇವತ್ತು ಬರ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಡಿಗಳು ಹಾಕಿ ಇವತ್ತು ಸಾಕಷ್ಟು ವರ್ಷಗಳು ಕಳೆದು ಹೋದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಪರಿಹಾರ ಇಲ್ಲ. ಮೊದಲು ಏನಂತಂದ್ರೆ ಇಲ್ಲ ಅದು ಕೋರ್ಟ್ ಇದೆ, ಈಗ ಏನೋ ಮಾಡಕ್ ಬರಲ್ಲ, ಕೋರ್ಟ್ ನಲ್ಲಿ ಬಗೆಹರಿಬೇಕು ಅಂತ. ಕೋರ್ಟ್ ನಲ್ಲಿ ಬಗೆಹರಿದ ಎಷ್ಟು ವರ್ಷ ಆಗಿದೆ, ಎಷ್ಟು ವರ್ಷ ಆಯ್ತು? ಯಾವ್ದಾದ್ರು ಒಂದು ಇವತ್ತು ಕರ್ನಾಟಕ ಸರ್ಕಾರ ನೀರಾವರಿಗೆ ಖರ್ಚು ಮಾಡ್ಕೊಂಡು 10,000 ಕೋಟಿ ಇರ್ತದೆ. ಆ 10,000 ಕೋಟಿ 5,000 ಕೋಟಿ ಖರ್ಚು ಮಾಡಾಗಿದೆ. ಎಷ್ಟೇ 5,000 ಕೋಟಿನೂ ಖರ್ಚು ಮಾಡಾಗಿದೆ. ಅದಕ್ಕ ನಮಗೆ ಏನಿದೆಪ್ಪ ಅಂದ್ರೆ ನಾವು ಹೀಗೆ ಇದ್ದಪ್ಪ ಅಂತಂದ್ರ ನಾವು ಸಾಯಿಬರಿಗೆ ನಾವೇ ನೀರು ಕೊಡಂಗಿಲ್ಲ ಅಂತ ಅನಿಸ್ತದೆ. ಅಡ್ತಿ ನಾವೆಲ್ಲ ಸರ್ಕೊಂಡ್ಬಿಟ್ಟಿದ್ವಿ, ಮುಂದೆ ನಮ್ಮ ಮಕ್ಕಳು ಹೊಡೆದ್ರೆ ಅಡ್ತಿ ಹುಳಕ್ಕೆ ಹೋಗ್ಬಿಡ್ತದೆ. ಅದಕ್ಕ ಇವತ್ತು ಏನಾಗಿದೆ, ಬಿಜಾಪುರ ಜಿಲ್ಲೆ ನೀರಾವರಿ ಯೋಜನೆ ಅಂತ ಕೂಸು ಹುಟ್ಟಿಕ್ಕಿಂತ ಮೊದಲು ಕುಂಚಿ ಹೊಲದಿಟ್ಟಾಗ ನಾವು ಈಗ ಕೂಸು ಹುಟ್ಟಿದ ಕುಂಚಿ ಹೊಲದಿಟ್ಬಿಟ್ಟಿ ನಾವು. ಈ ಎಲ್ಲಾ ಕ್ಯಾನಲ್ ಹೆಂಗ ಇರ್ಬೇಕು ಅಂತ ಈಗಾಗಲೇ ಕಾರ್ಯಗಳು ಮಾಡಿದಲ್ಲ, ಅದ್ರೊಳಗೆ ಎಲ್ಲ ಸೀಟ್ ಮಣ್ಣು ಹೋಗಿ ಕಟ್ಟಿ ಬೆಳೆದು ಈಗೇನಾದ್ರು ಎಲ್ಲಿ ಬೇಕಾದ್ರೆ ಪ್ಯಾಕ್ ಬಿಟ್ಬಿಡೋ ಈ ಮಾತು ಅದನ್ನ ಮಾಡ್ತದೆ. ನೀವು ಮಾಡಿದ ಮಾತು ಅದನ್ನ ಮಾಡಿ ಈ ಪರಿಸ್ಥಿತಿ ಇವತ್ತು ಈ ತಾಲೂಕು ಇವತ್ತು ಈ ಜಿಲ್ಲೆಯಲ್ಲಿ ಇದೆ. ಅದಕ್ಕೆ ಇವತ್ತು ನಾವು ಹೇಳಿದಿಷ್ಟೇ, ಇದು ಒಂದೇ ಸಮಸ್ಯೆ ಅಂತಲ್ಲ. ಈಗ 2015 ಏನು ಅಧ್ಯಕ್ಷರೇ, ಇಲ್ಲಿವರೆಗೆ ಕೂಡ 180% ರೈತರಿಗೆ ಅವರು ಕಳ್ಕೊಂಡ ಭೂಮಿ ಅವಾರ್ಡನೇ ಆಗಿದೆ. ಏನು ಜೋಡನಿಲ್ಲ, ನಯಮಾನಿಲ್ಲ, ಶಿಕ್ಷಣ ನಯಮಾನಿಲ್ಲ, ಅವಾರ್ಡ್ ಇಲ್ಲ. ಅವರು ಇನ್ನಾರು ರೈತರು ಕೈಯಾಗ ಪೇಪರ್ ಹಿಡ್ಕೊಂಡು ಆಫೀಸಿಗೆ ತಿರುಗ್ತಾರೆ, ಬಿಸಿಲಾಗ್ತಿರ್ತಾರೆ, ಚಪ್ಪಿನ ಹಾಕೊಂಡು ಹೋಗ್ಯವರು. ಅದಕ್ಕೆ ಇದಕ್ಕೆ ಬೇಸತ್ತು ಏನೇನ ಎಲ್ಲಾ ರೈತರು ಬಾಯಿ ಕೇಳ್ತಿರ್ತಾರೆ, ಏನಪ್ಪ ಹಿಂಗ್ರಿ ನಮ್ಮ ಹೊಲ ಹೊಡೆದ ಸಾಕಾಗ್ಬಿಡದ ಏನ್ ಮಾಡಿದೆ ಅಂತ. ಮತ್ತೆ ಏನ್ ಮಾಡಿದೇವಪ್ಪ ಅಂದ್ರೆ ಯಾರು ಹೋಗಿದ್ರು ಹೋಗಿ ಪಾಪ ಹೋಗಿದ್ರು ಹೋಗಿ ಅವ್ರು ಏನಂತಾರೆ ಮತ್ 10 ರಿಂದ 12% ಅವ್ರು ಕೊಡ್ಬೇಕು ಅಧ್ಯಕ್ಷ. ಒಟ್ಟೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತ ಅದೆಲ್ಲ ಆಫೀಸಿಗೆ ಖರ್ಚಿಗೂ ರೈತರಿಗೆ ಕೊಡ್ಬೇಕು. ಹೀಗಾಗಿ ಏನಾಗ್ಬಿಡಪ್ಪ ಅಂದ್ರೆ ಇನ್ನಾಕಾದ್ರೂ ಕೂಡ ಅವ್ರು ಅವಾರ್ಡ್ ಆಗಿಲ್ಲ, ಅವ್ರ ಏನ ಕನ್ಸರ್ಟ್ ಅವಾರ್ಡ್ ಮಾಡಿದ್ದಾರೆ. ಒಟ್ಟು ನೀವು ನಾವು ಕೊಟ್ಟು ಮೊದಲ ಕಾಲುವೆ ನೀರು ಹರಿಸ್ತಿರ್ತಾರ, ಅದನ್ನು ಕೂಡ ಇವತ್ತು ಮಾಡಕ್ ರೆಡಿ ಇದೆ. ನಾನು ಇವಾಗ ಮಾತಾಡ್ತೇನೆ, ನಮ್ ನಾಗರಭಟ್ಟ ಏನಪ್ಪಾ ಅಂದ್ರೆ 2017-18ರಲ್ಲಿ ನೀರಾವರಿ ಆಗಿದೆ, 2018ರಲ್ಲಿ ಟೆಂಡರ್ ಆಗಿದೆ. ಯಾವಪ್ಪ ಅಂದ್ರೆ ಮೇನ್ ಜಾಕ್ವೇಲ್ ಟೆಂಡರ್ ಆಗಿತ್ತು, ನಂತರ ಅದು ಕಾಲುವೆ ಮೇನ್ ಕಾಲುವೆ ಟೆಂಡರ್ ಇದೆ. ಎರಡು ಸೇರಿಸಿದ್ರೆ 15 ರಿಂದ 14 ಕಿಲೋಮೀಟರ್ ಮೇನ್ ಕಾಲುವೆ. ಆ 14 ಕಿಲೋಮೀಟರ್ ಪಾಪ ರೈತರು ನೀರದ ಬಂದು ಬಿಡಪ್ಪ ಅಂತ ಹೇಳಿ ಆದ್ರೆ 195% ರೈತರು ಆಯ್ತು ನೋಡಿಸಿ ಬಿಟ್ಟು ಮೊದಲು ಕಾಲುವೆ ಮಾಡಿದ್ರು. ಅದ್ರೊಳಗೆ ಏನಾಗ್ಬಿಡ್ತದೆ, ಕೆಲವು ಜನ ಅವ್ರ ಸಂಬಂಧಿಕರು ಈ ಕಡೆ ನೀವು ಮಾಡಿದಪ್ಪ ಅಂತಂದ್ರೆ ಜಲ್ದಿ ಬರಲ್ಲ, ನಾನು ಹೊರಗಡೆ 15 ವರ್ಷ ಅಡ್ಡಾಡ್ತೀನಿ, ನನ್ಗೆ ಏನೋ ಹೋಗಿಲ್ಲ ಒಂದ್ ಏನ್ ಮಾಡ್ಬಿಟ್ರಪ್ಪ ಅಂತ ಬಂದಿಟ್ಬಿಟ್ರೆ ಕಾಲುವೆ. ಆಯ್ತಪ್ಪ ಇದು ಮೊದಲು ಅವಾಗ ರೊಕ್ಕ ಯಾವಾಗ ಕೊಡ್ರಿ, ಅಟ್ಲೀಸ್ಟ್ ಅದನ್ನ ಪೂರ್ಣ ಮಾಡಿ ಶಿಕ್ಷಣ ಅವಾಗ ಕೊಟ್ಟು ಮೊದಲಿನ ಚಾಲು ಮಾಡಿದ್ರೆ ಅವಾಗಿದ್ರೆ ಕೇವಲ 4 ಜನ ರೈತರು ಹೋಗಿದ್ದಾರೆ. 4 ಜನ ರೈತರು ಒಟ್ಟು ಸೇರಿ ಎಷ್ಟಪ್ಪ ಅಂತಂದ್ರೆ 1.5 ಕಿಲೋಮೀಟರ್ ಕೂಡ ಇಲ್ಲ. ಅದು 1.5 ಕಿಲೋಮೀಟರ್ ಪೂರ್ಣಗೊಳಿಸಿದ್ರೆ ಬರೀ ನಾವೇನ್ ಹೇಳ್ತೀವಪ್ಪ ಅಂದ್ರೆ ನೀವು 4 ಜನರಿಗೆ ಅವ್ರಿಗೆ ಹಾಕಿಕೊಡ್ರಿ, ಆಮೇಲೆ ಉಳಿದಂತ ನಿಮ್ಗ ಕೊಡ್ಬೇಕು 3-4 ತಿಂಗಳ ಕ್ಲಿಯರ್ ಮಾಡ್ರಿ. ಆ 4 ಜನ ಯಾರು ತಕರಾರು ಮಾಡಿದಲ್ಲ ಅವ್ರಿಗೆ ಒಂದು ಅವಾರ್ಡ್ ಕಾಪಿ ಕೊಟ್ಟು ನೀವು ಕೆಲಸ ಚಾಲು ಮಾಡ್ಬೇಕು ನಾವ್ ಹೇಳ್ತಾ ಇದೀವಿ. ಇದು ಬಂದಾಗಿ ಇವತ್ತು ಹೇಳ್ತಂದ್ರೆ 3 ರಿಂದ 4 ವರ್ಷ 4 ವರ್ಷ ಆಗಿದೆ. ಈಗಾಗಲೇ ಕಾಲುವೆಗಳು ಕೂಡ ಅಲ್ಲಿ ಏನಾಗ್ತಪ್ಪ ಅಂದ್ರೆ ಕಟ್ಟಿ ಗಿಟ್ಟಿ ಬೆಳೆಯಾಗ್ತಾವ. ಅದಕ್ಕೆ ನಮ್ದು ಏನಿದೆ ಅಂದ್ರ ನೀವು ಮೇನ್ ಕಾಲುವೆ ಮಾಡಿ
ಮೇನ್ ಕಾಲುವೆ ಅಲ್ಲಿ ಹಳ್ಳಿ ಹಳ್ಳಕ್ಕೆ ನೀರು ಕೊಟ್ರೆ ಏನಾಗುತ್ತೆ, ಅರ್ಧ ನೀರು ಇರ್ತವ, ನಮ್ಮ ರೈತರು ಅದರೊಳಗೆ ಒಂದು ಏನಾರ ಬೆಳ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಅದಕ್ಕೆ ನಾವು ಹೇಳಕತ್ತೀವಿ. ಅದಕ್ಕೆ ಇವತ್ತಿನ ಜನಪ್ರತಿನಿಧಿಗಳು ಎಲ್ರಿಗೂ ನಮ್ಮ ಮನೆ ಆಹ್ವಾನ ಮಾಡಿದ್ದೀನಿ. ಅದಕ್ಕೆ ಇವತ್ತು ನಾವು ಹೇಳೋದು ಇಷ್ಟೇ ಏನಪ್ಪಾ ಅಂದ್ರೆ, ನೀವು ಒಂದು ತಿಂಗಳೊಳಗಾಗಿ ಈ ನಾಗರಹೊಟ್ಟ ಏನ್ ಮಗುವಿದೆ ಅದೇ 4 ಜನ ಮಂದಿ ರೈತರು ಏನ್ ತಕರಾರು ಮಾಡಿ ಅವ್ರು ಕೂಡಲೇ ಅವಳ ಕಟ್ಕೊಳ್ಳಿ ಉಳಿದಂತ ಹೈಟ್ ಮಾಡ್ಬಿಟ್ರೆ ಕಾಲುವೆ ಅವ್ರೇನು ಮೊದಲು ನೀರು ಬಂದ್ರು ನಾನು ಹೊಲನು ಹೋಯ್ತು, ಈಗ ಏನು ಕಾಲುವೆ ನೀರು ಬರೋದಿಲ್ಲ ಅವರು ಅದಕ್ಕೆ ಅಟ್ಲೀಸ್ಟ್ 4 ಜನರಿಗೆ ಏನಿದೆ 4 ಜನರಿಗೆ 3 ವರ್ಷ ಆದ್ರೂ ಕೂಡ ಅವಳ ಕಟ್ ಮಾಡಕ್ ಕೊಡಲ್ಲಪ್ಪ ಅಂದ್ರೆ ಇವತ್ತಿನ ಈ ಭಾಗದ ಜನಪ್ರತಿನಿಧಿಗಳು ಸರ್ಕಾರ ತೆಗೆದುಕೊಳ್ಳಬೇಕು. ನಮ್ಗ ರಾಜಕಾರಣಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ಈ ಅಧಿಕಾರಿಗಳಿಗೆ ನಾಚಿಕೆ ಇಲ್ಲ. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರೋ, ಶಾಸಕರು ಸುಳ್ಳು ಹೇಳ್ತಾರೋ, ಅದು ನಮ್ಮ ದುರ್ದೈವ. ಅದಕ್ಕಾಗಿ ಬದಲಾವಣೆ ರೈತರು ಒಕ್ಕಟ್ಟಾಗೋದು, ಹೋರಾಟ ಮಾಡೋದು, ನಮ್ಮ ಹಕ್ಕನ್ನ ಕೆಲಸ ಮಾಡ್ಕೋತಕ್ಕಂಥದ್ದು ನಾವು ಕೂಡ ಸ್ವಚ್ಛ ಇಂದ ಮಾಡ್ತೀವಿ. ಯಾವುದೋ ಭಯ ಭಕ್ತಿ ಇಲ್ಲ. ಈಗ ಅವ್ರಿಗೆ ಶಾಂತಗೌಡರು ಒಳ್ಳೆ ನಿರ್ಣಯ ತಗೊಂಡರು, ಬಹಳ ಸಂತೋಷ ಐತಿ. ಇಡೀ ಜಿಲ್ಲೆಯಲ್ಲಿ ತಾಲೂಕದಲ್ಲಿ ಎಲ್ಲ ಹಳ್ಳಿಗಳನ್ನು ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.